ओम शांति। आज का मुरली तारीख अप्रैल 9, 2025। मीठे बच्चे, हर एक की नब्ज देख पहले उसे अलफ का निश्चय करावो, फिर आगे बढ़ो। अलफ के निश्चय बिना ज्ञान देना टाइम ವೇಸ್ಟ್ करना है। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಪ್ರತಿಯೊಬ್ಬರ ನಾಡಿ ನೋಡಿ ಮೊದಲು ಅವರಿಗೆ ತಂದೆಯ ಮೇಲೆ ನಿಶ್ಚಯ ಮಾಡಿಸಬೇಕು, ನಂತರ ಜ್ಞಾನವನ್ನು ಕೊಡಿ. ತಂದೆಯ ನಿಶ್ಚಯ ಇಲ್ಲದೆ ಜ್ಞಾನ ಕೊಡೋದು ಟೈಮ್ ವೇಸ್ಟು ಅಂತ ಹೇಳ್ತಾರೆ ಪಾಪ. ಸಮಯ ವ್ಯರ್ಥ ಆಗಿಬಿಡುತ್ತೆ. ಅದಕ್ಕೆ ಮೊದಲು ಪರಮಾತ್ಮನ ಮೇಲೆ ನಿಶ್ಚಯ ಮಾಡಿಸಬೇಕು, ನಿಶ್ಚಯ ಮೂಡಿಸಬೇಕು, ನಂತರ ಉಳಿದಿರುವ ಜ್ಞಾನವನ್ನು ಕೊಡಬೇಕು. ಪ್ರಶ್ನೆ, कौन सा मुख्य एक पुरुषार्थ स्कॉलरशिप लेने का अधिकारी बना देता है? ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ಯಾವ ಒಂದು ಮುಖ್ಯವಾಗಿರುವ ಪುರುಷಾರ್ಥ ನಮಗೆ ಸ್ಕಾಲರ್ಶಿಪ್ ತೆಗೆದುಕೊಳ್ಳಲಿಕ್ಕೆ ಅಧಿಕಾರಿಗಳನ್ನಾಗಿ ಮಾಡುತ್ತೆ? ಉತ್ತರ, ಅಂತರ್ಮುಖಿಗಳಾಗೋದು. ನಾವು ಜ್ಞಾನ ಯೋಗದಲ್ಲಿ ಸ್ಕಾಲರ್ಶಿಪ್ ತೆಗೆದುಕೊಳ್ಬೇಕು ಅಂದರೆ, ನಾವು ಒಳ್ಳೆ ಗೌರವಾನ್ವಿತವಾಗಿ ಪಾಸ್ ಆಗಬೇಕು ನಮ್ಮ ಜೀವನದಲ್ಲಿ ಅಂದರೆ ಅಂತರ್ಮುಖಿಗಳಾಗಬೇಕು ಅಂತ ಹೇಳ್ತಾರೆ ಬಾಬಾ. ತುಮೇ ಬಹುತ್ ಅಂತರ್ಮುಖಿ ರಹನ. ಮಕ್ಕಳೇ, ನೀವು ಬಹಳ ಅಂತರ್ಮುಖಿಗಳಾಗಿರಿ. ಬಾಪ್ ತೋ ಹೈ ಕಲ್ಯಾಣಕಾರಿ, ತಂದೆ ಕಲ್ಯಾಣಕಾರಿ. ಕಲ್ಯಾಣಕ್ಕೆ ಲಿಯೇ ಹಿ ರಾಯ್ ದೇತೆ ಹೇ. ಶಿವ ತಂದೆ ಯಾವಾಗಲೂ ಕಲ್ಯಾಣಕ್ಕೋಸ್ಕರನೇ ನಮಗೆ ಸಲಹೆ ಕೊಡ್ತಾರೆ. ಜೋ ಅಂತರ್ಮುಖಿ ಯೋಗಿ ಬಚ್ಚೆ ಹೇ ವಹ ಕಭಿ ದೇಹಾಭಿಮಾನ್ ಮೇ ಆಕರ್ ರುಸ್ತೆ ವ ಲಡ್ತೆ ನಹಿ. ಬಾಬಾ ಹೇಳ್ತಾರೆ, ಯಾರು ಅಂತರ್ಮುಖಿ ಯೋಗಿಗಳಾಗಿರ್ತಾರೆ ಆ ಮಕ್ಕಳು ಎಂದೂ ಸಹ ದೇಹಾಭಿಮಾನದಲ್ಲಿ ಬಂದು ಜಗಳಾಡೋದಿಲ್ಲ. ಉನಕೆ ಚಲನ್ ಬಡಿ ರಾಯಲ್ ಶಾನ್ದಾರ್ ಹೋತಿ ಹೇ. ಆ ಮಕ್ಕಳ ಆತ್ಮಾಭಿಮಾನಿ ಆಗುವ ಮಕ್ಕಳ ಲಕ್ಷಣಗಳು, ಅವರ ನಡವಳಿಕೆ ಬಹಳ ಗಂಭೀರವಾಗಿರುತ್ತೆ, ರಾಯಲ್ ಆಗಿರ್ತದೆ. ಬಹುತ್ ತೋಡಾ ಬೋಲ್ತೆ ಹೇ, ಯಜ್ಞ ಸರ್ವಿಸ್ ಮೇ ರುಚಿ ರಖತೆ ಹೇ. ಬಹಳ ಕಡಿಮೆ ಮಾತಾಡ್ತಾರೆ ಅಂತಹ ಮಕ್ಕಳು ಮತ್ತು ಯಜ್ಞದ ಬಗ್ಗೆ, ಸೇವೆಯ ಬಗ್ಗೆ ತುಂಬ ಆಸಕ್ತಿ ಇಟ್ಕೊಂಡಿರ್ತಾರೆ. ವಹ ಜ್ಞಾನ ಕಿ ಜ್ಯಾದಾ ತಿಕ್ ತಿಕ್ ನಹಿ ಕರ್ತೆ, ಯಾದ್ ಮೇ ರಹಕರ್ ಸರ್ವಿಸ್ ಕರ್ತೆ ಹೇ. ಜ್ಞಾನ ಹೇಳೋದ್ರಲ್ಲಿ ಬಹಳ ತಿಕ್ ಮಾಡಬಾರ್ದು ಅಂಥ ಮಕ್ಕಳು. ಯಾರು ಆತ್ಮಾಭಿಮಾನಿಗಳಾಗಿರ್ತಾರೆ ಆ ಮಕ್ಕಳು ಬಹಳ ಉದ್ದ ಅಗಲ ಎಳೆದು ಜ್ಞಾನ ಕೊಡೋದಿಲ್ಲ. ಎಷ್ಟು ಜ್ಞಾನ ಹೇಳಬೇಕು ಅಷ್ಟು ಹೇಳಿಬಿಟ್ಟು ಜಾಸ್ತಿ ತಂದೆ ನೆನಪಲ್ಲಿ ಇದ್ದು ಸೇವೆ ಮಾಡ್ತಾರೆ. ಯಾಕೆಂದರೆ ಜ್ಞಾನ ಬಹಳಷ್ಟು ಹೇಳಿದರೆ ಕೆಲವರಿಗೆ ಅದು ಇರಿಟೇಟ್ ಆಗಿಬಿಡುತ್ತೆ. ಎಷ್ಟು ಹೇಳಬೇಕು ಜ್ಞಾನ ಅಷ್ಟನ್ನು ಹೇಳಿ ಮತ್ತು ಜಾಸ್ತಿ ಯೋಗದಲ್ಲಿ ಇರಬೇಕು ಅಂತ ಹೇಳ್ತಾರೆ ಪಾಪ. आज का वरदान है, अपने श्रेष्ठ जीवन द्वारा परमात्मा ज्ञान का प्रत्यक्ष प्रूफ देने वाले माया प्रूफ भव. ಬಾಬಾ ವರದಾನ ಹೇಳ್ತಾ ಇದ್ದಾರೆ, ತಮ್ಮ ಶ್ರೇಷ್ಠ ಜೀವನದ ಮೂಲಕ ಪರಮಾತ್ಮನ ಜ್ಞಾನವನ್ನು ಪ್ರತ್ಯಕ್ಷ ಪ್ರೂಫ್ ಕೊಡುವಂತಹ ಮಾಯ ಪ್ರೂಫ್ ಆಗ್ರಿ. ಬಾಬಾ ಹೇಳ್ತಾರೆ, ಇದರ ಅರ್ಥ, स्वयं को परमात्मा ज्ञान का प्रत्यक्ष प्रमाण व प्रूफ समझने से माया प्रूफ बन जाएंगे. ಬಾಬಾ ಹೇಳ್ತಾರೆ, ಸ್ವಯಂವನ್ನು ಪರಮಾತ್ಮ ಜ್ಞಾನದ ಪ್ರತ್ಯಕ್ಷ ಪ್ರಮಾಣದ ಪ್ರೂಫ್ ಅಂತ ತಿಳಿದುಕೊಳ್ಳೋದ್ರಿಂದ ಮಾಯೆ ನಮಗೆ ಅಟ್ಯಾಕ್ ಆಗೋದಿಲ್ಲ. ಮಾಯೆಯಿಂದ ನಾವು ರಕ್ಷಿಸಿಕೊಳ್ತೇವೆ. ಪ್ರತ್ಯಕ್ಷ ಪ್ರೂಫ್ ಹೇ ಅಪ್ನೆ ಶ್ರೇಷ್ಠ ಪವಿತ್ರ ಜೀವನ. ಪ್ರತ್ಯಕ್ಷವಾಗಿರುವಂತಹ ಪ್ರೂಫ್ ಅಂದರೆ ಈಶ್ವರ್ಯ ಜೀವನದಲ್ಲಿ ಶ್ರೇಷ್ಠ ಪವಿತ್ರ ಜೀವನ. सबसे बड़ी असंभव से संभव होने वाली बात प्रवृत्ति में रहते पर वृत्ति में रहना. ಎಲ್ಲಕ್ಕಿಂತ ದೊಡ್ಡದಾಗಿರುವಂತಹ ಮಾತು ಅಸಂಭವ, ಅದು ಸಂಭವ ಆಗ್ತದೆ ಅಂದರೆ ಪ್ರವೃತ್ತಿಯಲ್ಲಿ ಇದ್ದುಕೊಂಡು ಪವಿತ್ರವಾಗಿರೋದು ಮತ್ತು ಪ್ರವೃತ್ತಿಯಿಂದ ಭಿನ್ನವಾಗಿ ಇರೋದು. ಆದ್ದರಿಂದ ಬಾಬಾ ಹೇಳ್ತಾರೆ, ಮಕ್ಕಳೇ, ಜ್ಞಾನದ ಪ್ರತ್ಯಕ್ಷವನ್ನು ಪಡಿಸ್ರಿ. ಸ್ಲೋಗನ್, ಅಟೆನ್ಷನ್ ರೂಪಿ पहरेदार ठीक है तो अतीन्द्रिय सुख का खजाना खो नहीं सकता. ಬಾಬಾ ಹೇಳ್ತಾ ಇದ್ದಾರೆ, ಸ್ಲೋಗನ್, ಅಟೆನ್ಷನ್ ರೂಪಿ ಚೌಕಿದಾರ್ ಸರಿಯಾಗಿದ್ದರೆ, ಅಟೆನ್ಷನ್ ರೂಪಿ ವಾಚ್ಮನ್ ಸರಿಯಾಗಿದ್ದರೆ ಅತೀಂದ್ರಿಯ ಸುಖದ ಖಜಾನೆಯನ್ನು ಯಾರೂ ಸಹ ಕಳ್ಳತನ ಮಾಡ್ಕೊಂಡು ಹೋಗಲು ಸಾಧ್ಯವಿಲ್ಲ. ಅಚ್ಚಾ, ಓಂ ಶಾಂತಿ.